ಸಹೋದರ, ಈ ಗುಹೆಯನ್ನು ನೋಡುತ್ತಿದ್ದರೆ ಇದು ರಾಕ್ಷಸರ ವಾಸಸ್ಥಾನವೆನಿಸುತ್ತಿದೆ. ಲಕ್ಷ್ಮಣ, ಇಲ್ಲಿ ಇರಬಹುದಾದ ರಾಕ್ಷಸರೇನಾದರೂ ನನ್ನ ಸೀತೆಗೆ ತೊಂದರೆ ಉಂಟು ಮಾಡಿರಬಹುದೇ? ಅದು ಹೇಗೆ ಸಾಧ್ಯ ಸಹೋದರ? ಅತ್ತಿಗೆಯನ್ನು ರಾವಣ ಹೊತ್ತೊಯ್ದನೆಂದು ಖಚಿತವಾಗಿ ನಮಗೆ ತಿಳಿದಿದೆಯಲ್ಲ. ಇಲ್ಲಿರುವವರು ನಮಗೆ ಅಗತ್ಯವಾದ ವಿಷಯವನ್ನು ತಿಳಿಸಿದರೆ ಸಾಕು. ಅಪ್ಯಾಯಮಾನವಾದ ವಾಸನೆ, ನರವಾಸನೆ. ನನ್ನ ಗುಹೆಯಲ್ಲಿ ಜೀವಂತ ಮಾನವರ ಮಧುರವಾದ ವಾಸನೆ. ನನ್ನ ಗುಹೆಗೆ ನರಮಾನವರು ಬಂದಿರುವುದು ನಿಜ. ಎಲೆ ಮಾನವರೇ, ಯಾರು ನೀವು? ನನ್ನ ಗುಹೆಗೆ ಬರುವಷ್ಟು ಧೈರ್ಯವೇ? ನಮ್ಮ ಧೈರ್ಯವನ್ನು ಪರೀಕ್ಷೆ ಮಾಡಬೇಕು. ನನ್ನ ಕಂಡ ಕೂಡಲೇ ಕಾಡಿನ ಹುಲಿ ಸಿಂಹಗಳು ಮೂರ್ಛೆ ಹೋಗುತ್ತವೆ, ಆನೆಗಳು ಕೀಳಿಟ್ಟು ಹೆದರಿ ಓಡಿ ಹೋಗುತ್ತವೆ, ತಪಸ್ವಿಗಳು ಎದೆ ಒಡೆದು ಪ್ರಾಣ ಬಿಡುತ್ತಾರೆ. ನಾವು ಯಾವ ಗುಂಪಿಗೂ ಸೇರುವುದಿಲ್ಲ. ಎಲೆ ವೀರರೇ, ಗುಹೆಯನ್ನು ಪ್ರವೇಶಿಸಿ ನಿರ್ಭಯವಾಗಿ ನನ್ನ ಎದುರು ನಿಂತು ನಿಮ್ಮಂಥ ವೀರರನ್ನು ಕಂಡರೆ ನನಗೆ ಬಹಳ ಪ್ರೀತಿ. ನಿಮ್ಮನ್ನು ಕೊಂದು ತಿನ್ನುವುದಿಲ್ಲ, ಹೆದರಬೇಡಿ. ಎಲೆ ರಕ್ಕಸಿ, ನಾವು ನಿನಗೆ ಆಹಾರವಾಗಲು ಬಂದವರಲ್ಲ. ಈ ನನ್ನ ಸಹೋದರ ರಾಮಚಂದ್ರನ ಪತ್ನಿ ಸೀತೆಯನ್ನು ಅಪಹರಿಸಿದ ಆ ಅಸುರನನ್ನು ಹುಡುಕಿಕೊಂಡು ಬಂದಿದ್ದೇವೆ. ನಿನಗೆ ಆ ದುಷ್ಟ ರಾವಣನ ನೆಲೆ ಬಲಗಳ ಬಗ್ಗೆ ತಿಳಿದಿದ್ದರೆ ನಮಗೆ ತಿಳಿಸು. ಎಲೆ ಇನ್ನರ ವೀರನೇ, ನಿನ್ನ ಪೌರುಷವನ್ನು ಕಂಡು ನನಗೆ ಹೆಮ್ಮೆ ಎನಿಸುತ್ತಿದೆ. ನಿನಗೆ ಎಲ್ಲ ಅಗತ್ಯವಾದ ವಿಷಯವನ್ನು ಹೇಳುತ್ತೇನೆ. ಅದಕ್ಕೆ ಮೊದಲು ನೀನು ನನ್ನ ಕೋರಿಕೆಯನ್ನು ಈಡೇರಿಸಬೇಕು. ಕೋರಿಕೆ ಏನದು? ವೀರನೇ, ನಾನು ಅಯೋಮುಖಿ. ಕ್ಷಣಾರ್ಧದಲ್ಲಿ ನಿನ್ನ ಪೌರುಷ ನಡವಳಿಕೆಗಳಿಂದ ನನಗೆ ಅತ್ಯಂತ ಪ್ರಿಯನಾಗಿರುವೆ. ಈ ಕೂಡಲೇ ನೀನು ನನ್ನನ್ನು ವಿವಾಹವಾಗು. ಇಲ್ಲ, ಅದು ಸಾಧ್ಯವಿಲ್ಲ. ಬೇಡ ಬೇಡ, ನನ್ನನ್ನು ನಿರಾಕರಿಸಬೇಡ. ನಾನು ಬಯಸಿದ್ದು ಪಡೆಯದೆ ಬಿಡುವವಳಲ್ಲ. ನನ್ನ ಮಾತನ್ನು ಕೇಳು. ನನ್ನೊಂದಿಗೆ ಗಿರಿಕಂದರಗಳಲ್ಲಿ, ನದಿ ಸರೋವರದಲ್ಲಿ ವಿಹರಿಸು. ಬಾ ಬಾ ಸುಂದರ, ಬಾ. ನನ್ನ ಆದೇಶದಂತೆ ದಂಡಕಾರಣ್ಯಕ್ಕೆ ಹೋಗಿ ರಾಮ ಲಕ್ಷ್ಮಣರ ವಿಷಯವನ್ನು ತಿಳಿದು ಬಂದಿರ? ಹೌದು ಮಹಾಪ್ರಭು. ಸೀತೆಯ ವಿಯೋಗದ ದುಃಖವನ್ನು ತಡೆಯಲಾರದೆ ರಾಮನು ಸತ್ತು ಹೋಗಿರುವನೇ. ವಿಯೋಗ ದುಃಖವನ್ನಂತೂ ಅನುಭವಿಸುತ್ತಿದ್ದಾನೆ. ಆದರೂ ಲಕ್ಷ್ಮಣನ ಜೊತೆ ಸೇರಿ ಸೀತೆಯನ್ನು ಹುಡುಕುವ ಪ್ರಯತ್ನ ಪಡುತ್ತಿದ್ದಾನೆ. ಹುಡುಕಲಿ ಹುಡುಕಲಿ, ಎಲ್ಲ ಕಡೆ ಹುಡುಕಲಿ, ಅರಣ್ಯವನ್ನೇ ಬುಡಮೇಲು ಮಾಡಲಿ. ಆದರೂ ಸೀತೆಯನ್ನು ಅಪಹರಿಸಿದವರು ಯಾರು ಎಂಬುದು ಅವರಿಗೆ ತಿಳಿಯುವುದಿಲ್ಲ. ಇಲ್ಲ ಪ್ರಭು, ಸೀತೆಯನ್ನು ಅಪಹರಿಸಿದ್ದು ನೀವೇ ಎಂಬ ವಿಷಯ ಈಗಾಗಲೇ ತಿಳಿದು ಬಿಟ್ಟಿದೆ. ಏನು ತಿಳಿದು ಬಿಟ್ಟಿದೆಯೇ? ಯಾರಿಂದ? ಯುದ್ಧ ಹದ್ದು ಆ ಜಟಾಯುವಿನಿಂದ. ಏನು? ಜಟಾಯು? 2 ರೆಕ್ಕೆಗಳನ್ನು ಕತ್ತರಿಸಿದರೂ ಇನ್ನೂ ಜಟಾಯುವಿಗೆ ಮರಣ ಬಂದಿಲ್ಲವೆಂದರೆ ಅಚ್ಚರಿಯಾಗುತ್ತದೆ. ರಾಮನ ಬರುವಿಕೆಗಾಗಿಯೇ ಅವನು ಬಹಳ ಕಷ್ಟಪಟ್ಟು ಪ್ರಾಣವನ್ನು ಹಿಡಿದಿದ್ದ. ಅವನಿಗೆ ವಿಷಯ ತಿಳಿಸಿ ಪ್ರಾಣ ಬಿಟ್ಟನು. ರಾಮನೇ ಸ್ವತಃ ಆ ಹದ್ದಿನ ಅಂತ್ಯಕ್ರಿಯೆಯನ್ನು ಮಾಡಿ ದಕ್ಷಿಣದತ್ತ ಸಾಗಿ ಬರುತ್ತಿದ್ದಾನೆ. ಬರಲಿ, ಅವನು ಬಂದರೂ ಅವನನ್ನು ತಡೆಯುವುದಕ್ಕೆ ವಿಶಾಲವಾದ ಸಾಗರವಿದೆ. ನಡೆದಷ್ಟು ಸುಲಭವಲ್ಲ ಸಾಗರವನ್ನು ದಾಟುವುದು. ಅವನು ಇಲ್ಲಿ ಬಂದರೂ ಲಂಕೆಯು ಅವನ ಕಣ್ಣಿಗೆ ಕಾಣುವುದಿಲ್ಲ. ಅವನು ಇಲ್ಲಿಗೆ ಬರಲು ಸಾಧ್ಯವಿಲ್ಲ, ಸೀತೆಯನ್ನು ಪಡೆಯಲು ಸಾಧ್ಯವಿಲ್ಲ.
ಲಕ್ಷ್ಮಣ, ಈ ರಕ್ಕಸೆಯ ಅವಾಂತರ ಮುಗಿಯಿತು. ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸೋಣ. ಹಾಗೆ ಆಗಲಿ ಸಹೋದರ. ಲಕ್ಷ್ಮಣ, ಜಟಾಯುವಿನಂತೆ ಆ ರಾವಣನೊಂದಿಗೆ ಹೋರಾಡಿ ನನ್ನ ಸೀತೆಯನ್ನು ರಕ್ಷಿಸುವ ಪರಾಕ್ರಮಶಾಲಿಯಾದ ವೀರ ಇನ್ನೊಬ್ಬನಿದ್ದಿದ್ದರೆ ಬಹುಶಃ ಈ ದಾರಿಯಲ್ಲಿ ನನ್ನ ಸೀತೆ ಸಿಗುತ್ತಿದ್ದಳು. ಆದರೆ ಹತಭಾಗ್ಯನಾದ ನನಗೆ ಆ ಅದೃಷ್ಟವಿಲ್ಲ ಲಕ್ಷ್ಮಣ. ಸಹೋದರ, ದುಃಖ ಸಂಕಟಗಳು ತಾತ್ಕಾಲಿಕ. ನಾವು ಬಹುಬೇಗನೆ ಶುಭವನ್ನು ಕಾಣುತ್ತೇವೆ. ಆ ನಂಬಿಕೆ ತೆಳುವಾಗುತ್ತಿದೆ ಲಕ್ಷ್ಮಣ. ಒಂದು ಕಷ್ಟದ ನಂತರ ಮತ್ತೊಂದು ದಾರುಣ ಕಷ್ಟಕ್ಕೆ ನಾವು ಗುರಿಯಾಗುತ್ತಲೇ ಇದ್ದೇವೆ. ಕಷ್ಟದ ನಂತರ ಸುಖ ಬರುವುದೆಂಬ ಮಾತು ಹುಸಿಯಾಗಿ ಕಷ್ಟಗಳ ಮೇಲೆ ಕಷ್ಟ ಬರುತ್ತಾನೇ ಇದೆ. ಈಗ ಒದಗಿರುವ ಕಡು ಕಠಿಣದ ಆಪತ್ತು ನಮ್ಮ ಜೀವಿತವನ್ನು ಕಡೆಗಾಣಿಸುವುದೋ ಏನೋ. ಸಹೋದರ, ನೀನು ಅಷ್ಟು ದುರ್ಬಲನಲ್ಲ. ಸತ್ವಶಾಲಿಯಾದ ನೀನು ಎಂತಹ ದಾರುಣವಾದ ಕಷ್ಟ ಬಂದರೂ ಅದನ್ನು ಯಶಸ್ವಿಯಾಗಿ ದಾಟುವೆ ಎಂಬ ನಂಬಿಕೆ ಇದೆ. ನಿನ್ನ ಶೌರ್ಯ ಪರಾಕ್ರಮದ ಎದುರು 100 ರಾವಣರು ಬಂದರೂ ಅವರು ಭಸ್ಮಭೂತರಾಗುತ್ತಾರೆಂಬ ಭರವಸೆ ನನಗಿದೆ. ಆದರೆ ಲಕ್ಷ್ಮಣ, ಈ ಕ್ಷಣದ ನೋವು ಸಂಕಟಗಳನ್ನು ನಾನು ಸಹಿಸಲು ಸಾಧ್ಯವಾಗುತ್ತಿಲ್ಲ. ನಮ್ಮ ವೈಯಕ್ತಿಕ ನೋವುಗಳಲ್ಲಿ ಮುಳುಗಿ ನಮ್ಮ ಕರ್ತವ್ಯಗಳನ್ನು, ನಮ್ಮ ಧರ್ಮ ಪಾಲನೆಯನ್ನು ಮರೆಯಬಾರದೆಂದು ನೀನೇ ಹೇಳುವೆಯಲ್ಲವೇ? ನಿನ್ನ ನೋವಿಗೆ ಕಾರಣನಾದ ಆ ದುಷ್ಟ ರಾವಣನನ್ನು ಸಂಹರಿಸುವುದು ಲೋಕ ಕಲ್ಯಾಣದ ಕಾರ್ಯವಾಗಬಹುದು. ನಿನ್ನ ನೋವಿನಿಂದ ಈ ಲೋಕಕ್ಕೆ ನೆಮ್ಮದಿ ಉಂಟಾಗಬಹುದು. ಲಕ್ಷ್ಮಣ, ಸರಿಯಾದ ಸಮಯದಲ್ಲಿ ನೀನು ನನ್ನನ್ನು ಎಚ್ಚರಿಸಿದೆ. ನಿನ್ನ ಮಾತುಗಳು ನಿಜ. ನಮ್ಮ ವೈಯಕ್ತಿಕ ನೋವುಗಳೇ ದೊಡ್ಡದಾಗಬಾರದು. ಆಗಲಿ, ನಾನು ನನ್ನ ನೋವುಗಳನ್ನು ನುಂಗಲು ಪ್ರಯತ್ನಿಸುತ್ತೇನೆ. ಆದರೆ ಏನು ಮಾಡುವುದು ಲಕ್ಷ್ಮಣ? ಕಾಲನ ಹಿಡಿತಕ್ಕೆ ಸಿಕ್ಕಿದರೆ ವೀರನಾಗಲಿ, ಸತ್ವಶೀಲನಾಗಲಿ, ಜಿತೇಂದ್ರಿಯನಾಗಲಿ ಕುಸಿದು ಹೋಗುತ್ತಾನೆ. ಮಿಳಮಿಳನೆ ನೋಡುತ್ತಿರುವಿರಿ? ನಾನೇ ಕಬಂಧನೆಂಬ ರಾಕ್ಷಸ. ಈಗ ನೀವು ಯಮಪಾಶದಂಥ ನನ್ನ ತೋಳುಗಳಲ್ಲಿ ಸಿಕ್ಕಿಬಿದ್ದಿರುವಿರಿ. ಕ್ಷತ್ರಿಯ ವೀರರಂತೆ ಕಾಣುತ್ತಿರುವ ನಿಮಗೆ ನನ್ನನ್ನು ಕಂಡು ಮಾತೇ ಹೊರಡುತ್ತಿಲ್ಲವೇ? ಅಥವಾ ಭಯವಾದರೂ ಆಗದಂತೆ ನಟಿಸುತ್ತಿರುವಿರಾ? ಏನಾದರಾಗಲಿ, ನನ್ನ ಹಸಿವಿಗೆ ಆಹಾರವಾಗಲು ಆ ನನ್ನ ದೈವವೇ ನಿಮ್ಮನ್ನು ನನ್ನ ಬಳಿಗೆ ಕಳಿಸಿರಬೇಕು. ಸಹೋದರ, ಈ ರಾಕ್ಷಸದಮ್ಮ ನಮ್ಮನ್ನು ನುಂಗಿ ಬಿಡುತ್ತಾನೆ. ನಾವು ಇವರ ತೋಳುಗಳನ್ನು ಕತ್ತರಿಸಿ ಬಿಡೋಣ. ಇವನ ಬಲವೆಲ್ಲ ಇವರ ತೋಳುಗಳಲ್ಲೇ ಇದೆ. ತಡ ಮಾಡಿದರೆ ಇವನು ನಮ್ಮನ್ನು ಮುಗಿಸಿ ಬಿಡುತ್ತಾನೆ. ಹೌದು ಲಕ್ಷ್ಮಣ, ನಮ್ಮನ್ನು ನುಂಗಲು ಮುಂದಾದ ಈ ರಾಕ್ಷಸನ ತೋಳುಗಳನ್ನು ಕತ್ತರಿಸಲೇಬೇಕು.
ಎಲೈ ಸೀತೆ, ಇಲ್ಲಿ ಕೇಳು. ನಾವು ನಿನ್ನನ್ನು ಏಕೆ ಹೆದರಿಸುತ್ತಿಲ್ಲವೆಂದು ನಿನಗೆ ಗೊತ್ತೇ? ನಮ್ಮ ಪ್ರಭುಗಳು ಅವರ ಪರಾಕ್ರಮದ ಕಥೆಗಳನ್ನು ನಿನಗೆ ಹೇಳಿ ಒಪ್ಪಿಸಬೇಕೆಂದು ಆಜ್ಞೆ ಮಾಡಿದ್ದಾರೆ. ಅದಕ್ಕೆ ಅವರ ಪರಾಕ್ರಮವನ್ನು ಕೇಳಿದ ಮೇಲಾದರೂ ನೀನು ಅವರಿಗೆ ಒಲಿದರೆ ನಾವು ಪಟ್ಟ ಶ್ರಮವೂ ಸಾರ್ಥಕ, ನಿನಗೂ ಒಳ್ಳೆಯದು. ನಮ್ಮ ಪ್ರಭು ನಿನಗೆ ಮಾತ್ರ ಇಷ್ಟು ಕರುಣೆ ತೋರಿಸುತ್ತಿರುವುದು ನಿನ್ನ ಅದೃಷ್ಟ. ಆ ಅಪ್ಸರೆ ರಂಬೆಗೂ ಕೂಡ ನಮ್ಮ ಪ್ರಭುಗಳು ಕಿಂಚಿತ್ತು ಅಯ್ಯೋ ಎನ್ನಲಿಲ್ಲ. ಆ ರಂಬೆಯ ವಿಷಯವನ್ನು ಇವಳಿಗೆ ಹೇಳು. ಒಮ್ಮೆ ನಮ್ಮ ಪ್ರಭುಗಳು ದೇವಲೋಕದಲ್ಲಿ ದಿಗ್ವಿಜಯವನ್ನು ಸಾಧಿಸಿ ಹಿಂದಿರುಗುತ್ತಿರುವಾಗ ದೇವಲೋಕದ ಅಪ್ಸರೆ ರಂಬೆ ಎದುರಿಗೆ ಬಂದಳು. ಆಗ ದೇವಸುಂದರಿ, ಎತ್ತ ಕಡೆ ನಿನ್ನ ಪಯಣ. ನಿನ್ನನ್ನು ನಿರೀಕ್ಷಿಸುತ್ತಿರುವ ಭಾಗ್ಯಶಾಲಿ ಯಾರು? ಅವನೇನು ಯಕ್ಷನೋ, ಗಂಧರ್ವನೋ, ಕಿಂಪುರುಷನೋ, ದೇವೇಂದ್ರನೋ? ನಿನ್ನ ಆಗಮನಕ್ಕಾಗಿ ಕಾಯುತ್ತಿರುವ ಆ ಭಾಗ್ಯಶಾಲಿ ಯಾರು ಸುಂದರಿ? ನನ್ನ ಪ್ರಿಯಕರ ನನಗಾಗಿ ಕಾದಿದ್ದಾನೆ. ನಾನು ಕೂಡಲೇ ಅವನ ಬಳಿಗೆ ತೆರಳಬೇಕು. ಮಹಾಬಾಹು, ದಯಮಾಡಿ ನನಗೆ ದಾರಿ ಬಿಡು. ಭಲೆ ಭಲೆ ಭಲೆ, ನನ್ನ ಊಹೆ ಸರಿಯಾಯಿತು. ಯಾವ ಊಹೆ? ಈ ನಿನ್ನ ಶೃಂಗಾರ ಲಾವಣ್ಯಗಳನ್ನು ಕಂಡ ಕೂಡಲೇ ಇದನ್ನೆಲ್ಲ ಯಾರೋ ಪ್ರಿಯಕರನಿಗಾಗಿ ನೀನು ಮಾಡಿಕೊಂಡಿರುವ ವಿಶೇಷ ಅಲಂಕಾರಗಳೆಂದು ಊಹಿಸಿದೆ. ನಿನ್ನ ಊಹೆ ನಿಜವಾಗಿದೆ. ನನ್ನ ಪ್ರಿಯಕರನನ್ನು ಆನಂದಪಡಿಸಲೆಂದೇ ನಾನು ಅಲಂಕೃತಳಾಗಿ ಹೊರಟಿದ್ದೇನೆ. ಆಹಾ, ಇನ್ನು ನಿನ್ನ ಪ್ರಯತ್ನವನ್ನು ಬಿಟ್ಟು ಬಿಡು. ಏಕೆ ಏಕೆ ಬಿಟ್ಟು ಬಿಡಬೇಕು? ಏ ದಶಕಂಠ ರಾವಣನ ದೃಷ್ಟಿ ನಿನ್ನ ಮೇಲೆ ಬಿದ್ದ ಮೇಲೆ ಈ ಲೋಕದಲ್ಲಿ ನೀನು ಯಾವ ಪ್ರಿಯಕರನನ್ನು ನೆನೆಯಬೇಕಾಗಿಲ್ಲ. ನಿನ್ನಂತಹ ಅಪೂರ್ವ ಸುಂದರಿ ನನ್ನಂತಹ ಪುರುಷೋತ್ತಮನನ್ನೇ ಸೇರಬೇಕು, ಆನಂದ ಪಡಿಸಬೇಕು, ಆನಂದ ಪಡಬೇಕು. ಬಾ ಸುಂದರಿ, ನನ್ನೊಡನೆ ಸರ್ವ ಸುಖವನ್ನು ಅನುಭವಿಸು ಬಾ. ರಾವಣೇಶ್ವರ, ನಿನಗೆ ಇಂಥ ಮಾತು ಉಚಿತವಲ್ಲ. ನೀನು ನನಗೆ ಮಾವನಾಗಬೇಕಾದವನು, ಅನ್ಯ ಪುರುಷರಿಂದ ನನ್ನನ್ನು ರಕ್ಷಿಸಬೇಕಾಗಿರುವವನು. ಧರ್ಮದ ದೃಷ್ಟಿಯಿಂದ ನಿನ್ನ ಸೊಸೆಯಾಗಿರುವ ನನ್ನಲ್ಲಿ ಇಂಥ ಮಾತುಗಳನ್ನು ಆಡಬೇಡ. ಏನು? ನೀನು ನನ್ನ ಸೊಸೆ, ನಾನು ನಿನ್ನ ಏ ಸುಂದರಿ, ನನ್ನ ಪುತ್ರ ಮಡದಿರು ಯಾರೆಂದು ನನಗೆ ತಿಳಿಯದೆ? ರಾವಣೇಶ್ವರ, ನಿನ್ನ ಸೋದರನಾದ ಕುಬೇರನ ಪುತ್ರನಾದ ನಳಕೂಬರನೇ ನನ್ನ ಪ್ರಿಯನಾಗಿದ್ದಾನೆ. ಓಹೋ, ನಳಕೂಬರನ ಪ್ರೇಯಸಿಯೋ ನೀನು? ಹೌದು, ನಳಕೂಬರ ಸುಂದರ, ಧರ್ಮಾಚರಣೆಯಲ್ಲಿ ಬ್ರಾಹ್ಮಣ, ಪರಾಕ್ರಮದಲ್ಲಿ ಕ್ಷತ್ರಿಯ, ಕ್ರೋಧದಲ್ಲಿ ಅಗ್ನಿ, ಕ್ಷಮೆಯಲ್ಲಿ ಭೂಮಿ ಅಂತ ಮಹಿಮಾನ್ವಿತನಾದ ನಳಕೂಬರನನ್ನು ಸೇರಲೆಂದೇ ಸಿಂಗರಿಸಿಕೊಂಡು ಹೊರಟಿದ್ದೇನೆ. ಅವನ ಮೇಲೆ ನನಗೆ, ನನ್ನ ಮೇಲೆ ಅವನಿಗೆ ಗಾಢವಾದ ಪ್ರೇಮವಿದೆ. ದಯಮಾಡಿ ನನಗೆ ಅಡ್ಡಿಪಡಿಸಬೇಡ ರಾವಣೇಶ್ವರ. ನೀನು ನನಗೆ ಸೊಸೆ ಇರಬಹುದು, ಆದರೆ ನಾನು ನಿನಗೆ ಮಾವನಲ್ಲ. ಸುಂದರಿ, ನಾನು ನಿನ್ನ ಸೌಂದರ್ಯವನ್ನು ಮೋಹಿಸಿದ್ದೇನೆ. ನಿನ್ನನ್ನು ಸೇರಬೇಕೆಂಬ ನನ್ನ ಆಸೆಯನ್ನು ನಾನು ನಿಯಂತ್ರಿಸಲಾಗುತ್ತಿಲ್ಲ. ನೀನು ನನ್ನ ವಶವಾಗಲೇಬೇಕು. ಯಾವ ನೆಪವೂ ಅದನ್ನು ತಡೆಯಲಾಗುವುದಿಲ್ಲ. ರಾವಣೇಶ್ವರ, ನೀತಿಯನ್ನು ಮೀರಬೇಡ. ನನ್ನನ್ನು ಬಿಟ್ಟು ಬಿಡು, ಬಿಟ್ಟು ಬಿಡು, ಬಿಡು. ಈಗಲಾದರೂ ನಮ್ಮ ಪ್ರಭುಗಳ ಪರಾಕ್ರಮವೇನೆಂದು ನಿನಗೆ ಅರ್ಥವಾಗಿದೆಯೇ?
ನಿಲ್ಲಿ ವೀರರೇ, ನಿಲ್ಲಿ. ಇನ್ನು ನನ್ನಿಂದ ನಿಮಗೆ ಯಾವ ಅಪಾಯವೂ ಇಲ್ಲ. ನನ್ನನ್ನು ನಂಬಿ. ನಾನು ನಿಮಗೆ ಒಂದು ವಿಷಯವನ್ನು ಹೇಳಬೇಕು. ನಾನು ರಾಕ್ಷಸನಲ್ಲ, ಶಾಪಗ್ರಸ್ತ ದೇವತೆ. ಮುಂದೆ ಹೇಳು ಕಬಂಧ. ನನ್ನ ಕೋರಿಕೆಯನ್ನು ಮನ್ನಿಸಿ ನನ್ನ ಮಾತುಗಳನ್ನು ಕೇಳುತ್ತಿರುವ ನಿಮಗೆ ನನ್ನ ಪ್ರಣಾಮಗಳು. ನೀನು ಯಾರು? ಶಾಪ ಉಂಟಾಗಲು ಇಂತಹ ಘೋರ ರೂಪ ತಾಳಲು ಕಾರಣವೇನು? ಹೇಳುತ್ತೇನೆ. ನಾನು ಹಿಂದೆ ಸುಂದರವಾದ ತೇಜೋಪುಂಜವಾದ ದೇಹವನ್ನು ಹೊಂದಿದ್ದೆ. ಆದರೆ ನಾನು ಭಯಂಕರವಾದ ರೂಪವನ್ನು ತಾಳಿ ಲೋಕದಲ್ಲಿ ಭಯ ಉಂಟು ಮಾಡುತ್ತಾ ಅರಣ್ಯದಲ್ಲಿ ಋಷಿಗಳಿಗೆ ಪರಿಪರಿಯಾಗಿ ಕಾಟ ಕೊಡುತ್ತಾ ವಿನೋದ ಪಡುತ್ತಿದ್ದೆ. ಒಂದು ಸಲ ಸ್ಥೂಲ ಶಿರಸನೆಂಬ ಋಷಿ ಮುನಿ ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ಸಂಗ್ರಹಿಸುತ್ತಿದ್ದ. ನಾನು ಈ ಘೋರ ರೂಪವನ್ನು ತಾಳಿ ಅವನನ್ನು ಹೆದರಿಸಿದ್ದೆ. ಅತಿ ನಿಂದ್ಯವಾದ, ಅತಿ ಕ್ರೂರವಾದ ಈ ರೂಪವೇ ನಿನಗೆ ಶಾಶ್ವತವಾಗಲಿ. ನನ್ನ ಈ ಬಗೆಯ ಅಪರಾಧದಿಂದಾಗಿ ನಾನು ಶಾಪಕ್ಕೊಳಗಾದೆ. ಕಡೆಗೆ ನನ್ನ ತಪ್ಪಿನ ಅರಿವಾಗಿ ಶಾಪ ಮುಕ್ತಿಗಾಗಿ ಸ್ಥೂಲ ಶಿರಸನಲ್ಲಿ ಧೈರ್ಯದಿಂದ ಬೇಡಿಕೊಂಡೆ. ಮುಂದೆ ದಶರಥ ಪುತ್ರರಾದ ರಾಮಲಕ್ಷ್ಮಣರು ನಿನ್ನ ಈ ಎರಡು ಭುಜಗಳನ್ನು ಕತ್ತರಿಸಿ ಈ ನಿರ್ಜನ ಅರಣ್ಯದಲ್ಲಿ ನಿನ್ನ ದೇಹವನ್ನು ಸುಟ್ಟಾಗಲೇ ನಿನಗೆ ಶಾಪ ವಿಮೋಚನೆ ಆಗುತ್ತದೆ. ಆಗಲೇ ನಿನಗೆ ನಿನ್ನ ಸಹಜ ರೂಪವು ದೊರೆಯುವುದು. ಹೀಗೆ ಹೇಳಿ ಸ್ಥೂಲ ಶಿರಸ ಹೊರಟು ಹೋದ. ಹಾಗಾದರೆ ಅಂದಿನಿಂದ ಇಂದಿನವರೆಗೂ ನಿನ್ನ ಬಳಿ ಬಂದವರನ್ನು ನಿನ್ನ ಉದ್ದವಾದ ಕೈಗಳಿಂದ ಹಿಡಿದು ನುಂಗುತ್ತಿದ್ದೆಯಾ? ಹೌದು. ಅದಕ್ಕೆ ಋಷಿ ಶಾಪವು ಮಾತ್ರವಲ್ಲದೆ ಇಂದ್ರನ ಕೋಪವೂ ಕಾರಣವಾಯಿತು. ಕಬಂಧ, ನಿನ್ನ ಇಡೀ ಜೀವನವೇ ಕೋಪ ಮತ್ತು ಶಾಪಗಳಿಂದ ತುಂಬಿರುವಂತಿದೆ. ಹೌದು ರಾಮಚಂದ್ರ. ನಾನು ಪಿತಾಮಹ ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡಿದೆ. ಮೆಚ್ಚಿದ ಬ್ರಹ್ಮದೇವ ನನಗೆ ದೀರ್ಘಾಯುಷ್ಯವನ್ನು ಕರುಣಿಸಿದ. ಅದರಿಂದ ನನ್ನ ಅಹಂಕಾರ ಮಿತಿ ಮೀರಿತು. ಅಹಂಕಾರ ಮಿತಿ ಮೀರಿದರೆ ತಪ್ಪುಗಳು ನಡೆಯಲೇಬೇಕು. ಹೌದು, ನಾನು ತಪ್ಪು ಮಾಡಿದೆ. ಮದೋನ್ಮತ್ತನಾಗಿ ದೇವೇಂದ್ರನನ್ನೇ ಯುದ್ಧಕ್ಕೆ ಆಹ್ವಾನಿಸಿ ಶಾಪಕ್ಕೆ ಗುರಿಯಾದೆ. ಇಂದ್ರನ ವಜ್ರಾಯುಧದ ಪ್ರಹರಕ್ಕೆ ನನ್ನ ಶಿರಸ್ಸು ಮತ್ತು ತೊಡೆಗಳು ದೇಹದಲ್ಲಿ ಸೇರಿಕೊಂಡವು. ನಾನು ಅವನನ್ನು ಬಹಳವಾಗಿ ಪ್ರಾರ್ಥಿಸಿಕೊಂಡೆ. ಆಗ ದೇವೇಂದ್ರ ನನಗೆ ಯೋಜನದಷ್ಟು ದೀರ್ಘವಾದ ತೋಳುಗಳನ್ನು, ಕೋರೆ ಹಲ್ಲುಗಳಿಂದ ಕೂಡಿದ ಮುಖವನ್ನು ಹೊಟ್ಟೆಯಲ್ಲಿ ದಯಪಾಲಿಸಿದ. ಆ ಉದ್ದ ತೋಳುಗಳಿಂದಲೇ ನಾನು ಕಾಡಿನಲ್ಲಿ ಸಂಚರಿಸುತ್ತಿದ್ದೆ. ಲಕ್ಷ್ಮಣ ಸಹಿತನಾಗಿ ಶ್ರೀರಾಮಚಂದ್ರನು ತೋಳುಗಳನ್ನು ಕತ್ತರಿಸಿದಾಗ ಶಾಪ ವಿಮೋಚನೆಯಾಗಿ ಸ್ವರ್ಗಕ್ಕೆ ತೆರಳುವೆ ಎಂದು ದೇವೇಂದ್ರ ಆಶ್ವಾಸನೆ ನೀಡಿದ. ಇದೇ ನನ್ನ ವಿಷಯ. ಈಗ ನಿಮ್ಮ ವಿಷಯವನ್ನು ಹೇಳಿ. ಹೇಳುತ್ತೇನೆ ಕಬಂಧ. ನಮ್ಮ ವೃತ್ತಾಂತವನ್ನು ನಾನು ಹೇಳುತ್ತೇನೆ. ನನ್ನ ತಂದೆಗೆ ಕೊಟ್ಟ ವಚನ ಪಾಲನೆಗೆ ನಾನು 14 ವರ್ಷ ವನವಾಸ ಮಾಡಲು ಈ ಅರಣ್ಯಕ್ಕೆ ಬಂದೆ. ನನ್ನ ಪತ್ನಿ ಸೀತೆ ಹಾಗೂ ನನ್ನ ಸೋದರ ಲಕ್ಷ್ಮಣ ನನ್ನೊಂದಿಗೆ ಬಂದರು. ಆ ಅವಧಿಯಲ್ಲಿ ಈಗಾಗಲೇ 13 ವರ್ಷಗಳು ಕಳೆದು ಹೋಗಿವೆ. ಖರದೂಷಣರೇ ಮೊದಲಾದ ರಾಕ್ಷಸರನ್ನು ನಾನು ಸಂಹರಿಸಬೇಕಾಯಿತು. ಆನಂತರ ನನ್ನ ಪತ್ನಿ ಸೀತೆ ಬಯಸಿದ ಮಾಯಾ ಜಿಂಕೆಯನ್ನು ತರಲು ನಾನು ಬಹಳ ದೂರ ಹೋದ ಸಮಯದಲ್ಲಿ ರಾಕ್ಷಸ ರಾವಣ ಅವಳನ್ನು ಅಪಹರಿಸಿಕೊಂಡು ಹೋಗಿದ್ದಾನೆ. ಅವನ ಸ್ಥಳ ಯಾವುದು, ಅವನ ಶಕ್ತಿ ಏನು, ಇದ್ಯಾವುದು ನನಗೆ ತಿಳಿದಿಲ್ಲ. ಕಬಂಧ, ಕಂಡ ಕಡೆ ಅತ್ತಿಗೆಯನ್ನು ಹುಡುಕುತ್ತಾ ಕಳವಳಿಸುತ್ತಿರುವ ನಮಗೆ ಆ ರಾವಣನ ವಿಷಯವನ್ನು ತಿಳಿಸಿ ನಮಗೆ ಉಪಕಾರವನ್ನು ಮಾಡು. ನಿನ್ನ ಪ್ರಾರ್ಥನೆಯಂತೆ ನಾವು ನಿನಗೆ ಅಗ್ನಿ ಸಂಸ್ಕಾರವನ್ನು ಮಾಡುತ್ತೇವೆ. ಆದರೆ ಅದರ ಮೊದಲು ಆ ರಾವಣ ನನ್ನ ಸೀತೆಯನ್ನು ಎಲ್ಲಿಗೆ ತೆಗೆದುಕೊಂಡು ಹೋದ, ಅಲ್ಲಿಗೆ ಹೇಗೆ ಹೋಗುವುದು ಎಂದು ತಿಳಿಸು. ಶ್ರೀರಾಮಚಂದ್ರ, ನನಗೀಗ ಯಾವ ದಿವ್ಯ ಜ್ಞಾನವೂ ಇಲ್ಲ. ಯಾವ ವಿಷಯವನ್ನೂ ಹೇಳಲಾರೆ. ನೀನು ನನ್ನನ್ನು ದಹಿಸಿದ ನಂತರ ನನಗೆ ದಿವ್ಯ ಜ್ಞಾನವೂ ಲಭಿಸುತ್ತದೆ.
ಆಗ ನೀನು ಕೇಳಿದ ವಿವರಗಳನ್ನು ನೀಡಬಲ್ಲೆ. ನಿನಗೊಬ್ಬ ಒಳ್ಳೆಯ ಮಿತ್ರನನ್ನು ದಯಪಾಲಿಸುತ್ತೇನೆ. ಹಾಗೆ ಆಗಲಿ, ನಿನ್ನ ಬಯಕೆಯಂತೆ ನಾನು ಮಾಡುತ್ತೇನೆ. ಲಕ್ಷ್ಮಣ, ಇವನ ದಹನ ಸಂಸ್ಕಾರಕ್ಕೆ ಅಗತ್ಯವಾದ ಕಟ್ಟಿಗೆಗಳನ್ನು ಸಿದ್ಧಪಡಿಸು. ಆಗಲಿ ಸಹೋದರ. ಓಂ ನಮಃ ಶಿವಾಯ. 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 ಅತ್ತೆಯವರೇ, ನೀವೇ ನನ್ನನ್ನು ಕಾಪಾಡಬೇಕು. ಮಂಡೋದರಿ, ಏಕೆ ಈ ದುಃಖ? ಅಪ್ರತಿಮ ಪರಾಕ್ರಮಿಯಾದ ರಾವಣನ ಮಡದಿ ನೀನು, ನಿನಗೆ ದುಃಖವೇ? ಆ ಕಾರಣದಿಂದಲೇ ನನಗೆ ದುಃಖ ಅತ್ತೆಯವರೇ. ಏನು ಹೇಳುತ್ತಿರುವೆ ಮಂಡೋದರಿ? ರಾವಣನಿಗೆ ಏನಾಗಿದೆ? ನೀನು ದುಃಖಿಸುತ್ತಿರುವಂತ ಆಪತ್ತೇನಾದ್ರೂ ರಾವಣನಿಗೆ ಸಂಭವಿಸಿದೆ? ಅವರಿಗೆ ಯಾವ ಆಪತ್ತು ಸಂಭವಿಸಿಲ್ಲ ಅತ್ತೆ. ನನ್ನ ಪತಿಯಿಂದ ಇನ್ನೊಬ್ಬರಿಗೆ ಆಪತ್ತು ಒದಗಿದೆ. ಯಾರಿಗೆ ಆಪತ್ತು? ಎಂಥ ಆಪತ್ತು? ಅತ್ತೆಯವರೇ, ಮಹಾಸಾಧ್ವಿಯು ಪರಮ ಪತಿವ್ರತೆಯೂ ಆದ ಅಯೋಧ್ಯೆಯ ಶ್ರೀರಾಮಚಂದ್ರನ ಪತ್ನಿಯಾದ ಸೀತಾದೇವಿಯನ್ನು ನಿಮ್ಮ ಪುತ್ರ ಅಪಹರಿಸಿ ತಂದಿದ್ದಾರೆ. ಮಂಡೋದರಿ, ನಿನ್ನ ಮಾತು ನಿಜವೇ? ನನ್ನ ಪುತ್ರ ರಾವಣ ಪರಸ್ತ್ರೀಯನ್ನು ಅಪಹರಿಸಿಕೊಂಡು ಬಂದಿದ್ದಾನೆಯೇ? ಹೌದು ಅತ್ತೆಯವರೇ. ಅವಳನ್ನು ತಮ್ಮ ವಶ ಮಾಡಿಕೊಳ್ಳಲು ಇನ್ನಿಲ್ಲದ ಪ್ರಯತ್ನ ಮಾಡಿ ಆಕೆ ನಿರಾಕರಿಸಿದಾಗ ಅಶೋಕವನದಲ್ಲಿ ದಾಸಿಯರ ಕಾವಲಿನಲ್ಲಿರಿಸಿ ಅವಳಿಗೆ ಹಿಂಸೆಯನ್ನು ನೀಡುತ್ತಿದ್ದಾರೆ. ಪತಿವ್ರತೆಯಾದ ಸೀತೆ ಪ್ರತಿ ಕ್ಷಣ ತನ್ನ ಪತಿಯನ್ನು ನೆನೆದು ಕಣ್ಣೀರಿಡುತ್ತಿದ್ದಾಳೆ ಅತ್ತೆ. ಪರಮೇಶ್ವರ, ನಾನು ಏನೇನೋ ಕೇಳುತ್ತಿರುವೆ. ಅವಳ ಪಾತಿವ್ರತ್ಯದ ಮಹಿಮೆಯಿಂದ ಶಿವಧನಸ್ಸನ್ನೇ ಮುರಿದ ಮಹಾವೀರ ಶ್ರೀರಾಮಚಂದ್ರನ ಪರಾಕ್ರಮದಿಂದ ನಿಮ್ಮ ಪುತ್ರ ಎಂಥ ಆಪತ್ತಿನಲ್ಲಿ ಸಿಲುಕುವರೋ, ಈ ಲಂಕೆಯಲ್ಲಿ ಏನು ನಡೆದು ಬಿಡುವುದೋ ಎಂದು ನನಗೆ ಭಯವಾಗುತ್ತಿದೆ. ಮಂಡೋದರಿ, ನಿನ್ನ ಮಾತುಗಳನ್ನು ಕೇಳಿದ ಮೇಲೆ ನಿನ್ನಷ್ಟೇ ನನಗೂ ಆತಂಕ ಉಂಟಾಗುತ್ತಿದೆ. ಸೀತೆ ಮಹಾಪತಿವ್ರತೆ, ಶ್ರೀರಾಮಚಂದ್ರ ಏಕಪತ್ನಿ ವ್ರತಸ್ಥ ಎಂಬುದು ನನಗೆ ಗೊತ್ತು. ಈ ಅಚಾತುರ್ಯದಿಂದ ಖಂಡಿತ ಮಹಾ ವಿಪತ್ತೇ ಸಂಭವಿಸುತ್ತದೆ. ಈ ವಿಪತ್ತನ್ನು ತಡೆಯಬೇಕೆಂದರೆ ಮೊದಲು ಸೀತೆಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸುವುದೇ ದಾರಿ. ಇಲ್ಲವಾದರೆ ಮಂಡೋದರಿ, ಸಮಾಧಾನವಾಗಿರು ಮಗಳೇ. ನಾನು ರಾವಣನನ್ನು ಇಲ್ಲಿಗೆ ಕರೆಸಿ ಸೀತೆಯನ್ನು ರಾಮನಿಗೆ ಒಪ್ಪಿಸುವಂತೆ ಅವನಿಗೆ ಬುದ್ಧಿ ಹೇಳುತ್ತೇನೆ. ನೀನು ಧೈರ್ಯವಾಗಿರು ಮಗಳೇ, ಧೈರ್ಯವಾಗಿರು. ಕಬಂಧ, ನೀನಿನ್ನೂ ಜೀವಂತವಾಗಿರುವಾಗಲೇ ದಹಿಸಬೇಕಿಲ್ಲ ಎಂದು ನನ್ನ ಮನಸ್ಸು ಹಿಂಜರಿಯುತ್ತಿದೆ. ಹಿಂಜರಿಕೆ ಬೇಡ ರಾಮಚಂದ್ರ, ಈ ಕಾರ್ಯ ಮಾಡುವುದು ಅನಿವಾರ್ಯ. ನನ್ನ ಮೊದಲಿನ ರೂಪವನ್ನು ನಾನು ಪಡೆಯದಿದ್ದರೆ ಸೀತೆಯ ವಿಷಯವನ್ನು ಹೇಳಲಾಗುವುದಿಲ್ಲ. ನಿರಾಳವಾಗಿ ನೀನು ನನ್ನ ಅಗ್ನಿ ಸಂಸ್ಕಾರ ಮಾಡು. ಓಂ ನಮಃ ಶಿವಾಯ. 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 ಶಂಭೋ ಶಂಕರ ಹರ ಹರ ಮಹಾದೇವ.
ಮಾತೆ ನಮೋ ನಮಃ. ವಿಜಯೀಭವ. ಏನು ಮಾತೆ, ಸೊಸೆಯೊಂದಿಗೆ ಇಂದು ಶಿವಪೂಜೆಯಲ್ಲಿ ನಿರತರಾಗಿರುವಿರಿ, ಏನಾದರೂ ವಿಶೇಷ? ಕುಮಾರ, ಇಬ್ಬರಿಗೂ ಕಾಡುತ್ತಿರುವ ಒಂದೇ ಚಿಂತೆಯ ಪರಿಹಾರಕ್ಕಾಗಿ ಒಟ್ಟಿಗೆ ಪರಶಿವನಲ್ಲಿ ಮೊರೆ ಇಡುತ್ತಿದ್ದೇವೆ. ಒಂದೇ ಚಿಂತೆ? ಇಬ್ಬರಿಗೂ ಒಂದೇ ಚಿಂತೆ? ಅದಕ್ಕೆ ಕಾರಣರಾರು ಮಾತೆ? ಅದಕ್ಕೆ ನೀನೇ ಕಾರಣ ರಾವಣ. ನೀನು ಮಾಡಿದ ದುಷ್ಕೃತ್ಯದಿಂದ ನಾವಿಬ್ಬರೂ ಚಿಂತಿತರಾಗಿದ್ದೇವೆ. ನಾನು ಯಾವ ಕೃತ್ಯವನ್ನು ಮಾಡಿದೆ ತಾಯಿ? ನೀವಿಬ್ಬರೂ ಚಿಂತೆ ಮಾಡುವಂತಹ ಕಾರ್ಯವನ್ನು ನಾನೇನು ಮಾಡಿದ್ದೇನೆ? ರಾವಣ, ಅಯೋಧ್ಯೆಯ ರಾಮಚಂದ್ರನ ಧರ್ಮಪತ್ನಿಯನ್ನು ಅಪಹರಿಸಿ ತಂದು ನೀನು ಲಂಕೆಯ ಅಶೋಕವನದಲ್ಲಿ ಇರಿಸಿಲ್ವೇ? ಇದು ದುಷ್ಕೃತ್ಯವಲ್ಲದೆ ಸತ್ಕಾರ್ಯವೇ? ಇದರಿಂದ ನಿನಗೇನು ಕೇಡು ಸಂಭವಿಸುವುದೋ ಎಂದು ನಾವಿಬ್ಬರೂ ಚಿಂತೆ ಮಾಡುತ್ತಿದ್ದೇವೆ. ಮಾತೆ, ಓಹೋ, ನನಗೀಗ ಅರ್ಥವಾಯಿತು. ಮಂಡೋದರಿ, ಇದೆಲ್ಲ ನಿನ್ನ ಕೆಲಸ. ಸೀತೆಯಿಂದ ನಿನ್ನ ಸ್ಥಾನಮಾನಕ್ಕೆ ಎಲ್ಲಿ ಚ್ಯುತಿ ಬರುವುದು ಎಂದು ನನ್ನ ಮಾತೆಯ ಬಳಿ ಮಾತನಾಡಿರುವೆ. ದಶರಥ ಪುತ್ರರೇ, ನಿಮ್ಮ ಕೃಪೆಯಿಂದ ನನ್ನ ಶಾಪ ವಿಮೋಚನೆಯಾಗಿ ಮರಳಿ ದಿವ್ಯ ದೇಹವನ್ನು ಪಡೆದೆ. ನಿಮಗೆ ಅನಂತ ವಂದನೆಗಳು. ಕಬಂಧ, ಈಗಲಾದರೂ ನನ್ನ ಸೀತೆಯನ್ನು ಹುಡುಕಲು ಸಹಾಯ ಮಾಡಬಲ್ಲ ಆ ಸ್ನೇಹಿತನ ಬಗ್ಗೆ ಹೇಳು. ತಿಳಿಸುತ್ತೇನೆ ರಾಮಚಂದ್ರ, ಖಂಡಿತ ತಿಳಿಸುತ್ತೇನೆ. ಇಂಥ ಸಂಕಟ ಸಂದರ್ಭದಲ್ಲಿ ನಿಮಗೆ ಮಿತ್ರನಾಗಬಲ್ಲವ ಒಬ್ಬನಿದ್ದಾನೆ. ಪಂಪ ಸರೋವರದ ಪರಿಸರದಲ್ಲಿ ಋಷ್ಯಮೂಕವೆಂಬ ಪರ್ವತ ಪ್ರದೇಶದಲ್ಲಿ ಕೆಲವೇ ಸಹಾಯಕರೊಂದಿಗೆ ಸುಗ್ರೀವನೆಂಬ ವಾನರ ಶ್ರೇಷ್ಠನಿದ್ದಾನೆ. ಅವನು ಮಹಾವೀರ, ಇಂದ್ರನ ಪುತ್ರನಾದ ವಾಲಿ ಅವನ ಸೋದರ. ಕಾರಣಾಂತರಗಳಿಂದ ಕ್ರುದ್ಧನಾದ ವಾಲಿ ಸುಗ್ರೀವನ ಪತ್ನಿಯನ್ನು ವಶಪಡಿಸಿಕೊಂಡು ಸುಗ್ರೀವನನ್ನು ರಾಜಭ್ರಷ್ಟನನ್ನಾಗಿ ಮಾಡಿದ. ಸುಗ್ರೀವನು ನಿನ್ನಂತೆ ಕಷ್ಟದಲ್ಲಿರುವುದರಿಂದ ಅವನು ನಿನಗೆ ಒಳ್ಳೆಯ ಸ್ನೇಹಿತನೂ ಆಗುತ್ತಾನೆ. ಖಂಡಿತವಾಗಿಯೂ ಸೀತೆಯನ್ನು ಹುಡುಕಲು ನಿನಗೆ ನೆರವಾಗುತ್ತಾನೆ. ಹಾಗಾದರೆ ಆ ಸುಗ್ರೀವನು ನನ್ನಂತೆಯೇ ಪತ್ನಿಯ ವಿಯೋಗದ ದುಃಖವನ್ನು ಅನುಭವಿಸುತ್ತಿದ್ದಾನೆ? ಹೌದು ರಾಘವ, ಸಮಾನ ದುಃಖಿಗಳಾದ ನಿಮ್ಮ ಸ್ನೇಹ ಫಲಪ್ರದವಾಗಲಿ. ಶೀಘ್ರವಾಗಿ ಹೋಗಿ ಅವನನ್ನು ಕಾಣು. ವಾನರನಾದರೂ ಅವನು ಸುಸಂಸ್ಕೃತ, ಶಕ್ತಿ ಸಂಪನ್ನ. ಈಗಿನ ನಿಮ್ಮ ಸ್ನೇಹ ಮುಂದಿನ ಕಾರ್ಯದಲ್ಲಿ ಖಂಡಿತ ನೆರವಾಗುತ್ತದೆ. ಪರಸ್ಪರ ಸಹಾಯದಿಂದ ನಿಮ್ಮ ಮೈತ್ರಿ ಗಾಢವಾಗುತ್ತದೆ. ಆ ಸುಗ್ರೀವನಿಗೆ ರಾವಣ ಎಲ್ಲಿರುವನೆಂಬುದು ತಿಳಿದಿದೆಯೇ? ಅವನಿಗೆ ತಿಳಿಯದಿರುವ ವಿಷಯವೇ ಇಲ್ಲ. ತಿಳಿಯದಿದ್ದರೂ ತನ್ನ ವಾನರ ವೀರರ ನೆರವಿನಿಂದ ತಿಳಿದುಕೊಳ್ಳುತ್ತಾನೆ. ಖಂಡಿತ ಸೀತೆಯನ್ನು ಹುಡುಕುವಲ್ಲಿ ನಿಮಗೆ ನೆರವಾಗುತ್ತಾನೆ. ಕಬಂಧ, ನೀನು ಹೇಳಿದ ವಿವರಗಳಿಂದ ನನಗೆ ಸಮಾಧಾನವಾಗಿದೆ. ನಿನ್ನ ಸಹಾಯಕ್ಕೆ ನಾವು ಕೃತಜ್ಞರಾಗಿದ್ದೇವೆ. ಉಪಕಾರ ನಿಮ್ಮಿಂದಾಯಿತು ರಾಮಚಂದ್ರ. ನನ್ನ ಶಾಪ ವಿಮೋಚನೆಗೆ ನೀವು ನೆರವಾದಿರಿ. ಶುಭವಾಗಲಿ. ನಾನಿನ್ನು ಬರುತ್ತೇನೆ.